ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿದ್ರಾ, ತೇಜ ಅವರಿಬ್ಬರು ಸೇರಿಕೊಂಡು ನಮಗೆ ಎಂಥ ಮೋಸ ಮಾಡಿದ್ದಾರೆ ಅಂತಾಳೆ ವಜ್ರೇಶ್ವರಿ. ಸುಮ್ಮನೆ ಬಿಡಬಾರ್ದು ಅತ್ತಿಗೆ ಅವರನ್ನು ಅಂತಾನೆ ತೇಜ. ಸುಮ್ಮನೆ ಬಿಡೋದಾ? ಆ ಜೀವಾಗೆ ಪೊರ್ಕೆಯಲ್ಲಿ ಹೊಡೆದು ರಚನಾ ಜುಟ್ಟು ಹಿಡ್ಕೊಂಡು ಬೀದಿಯಲ್ಲಿ ಹೊಡ್ಕೊಂಡು ಎಳ್ಕೊಂಡು ಬರಲಿಲ್ಲ ಅಂದರೆ ನನ್ನ ಹೆಸರು ವಜ್ರೇಶ್ವರಿನೇ ಅಲ್ಲ ಅಂತಾಳೆ ವಜ್ರೇಶ್ವರಿ. ಅತ್ತಿಗೆ ಆವೇಶ ಪಡಬೇಡಿ, ನಿಮ್ಮ ಕೈ ಸೋಕ್ದೇನೆ ಜನ ಅವರನ್ನು ಹೊಡೆಯೋ ಐಡಿಯೋ ನನ್ನ ಹತ್ರ ಇದೆ ಅಂತಾನೆ ತೇಜ. ಈಚೆ ಜೀವ ಎಲ್ಲರೂ ಗೌರಿಪುರಕ್ಕೆ ಬರ್ತಾರೆ. ಕಾಲಿಂದ ಇಳಿದು ಕೃಷ್ಣ ವಾವ್ ಅಂತ ಹೋಗ್ತಾಳೆ. ರಚನಾ ಅವಳ ಜೊತೆನೇ ಹೋಗ್ತಾಳೆ. ಬಾಲ, ನಿಜ ಹೇಳು, ಇದು ಬಾಡಿಗೆ ಕಾರ್ ತಾನೆ ಅಂತಾನೆ ಜೀವ. ಇಲ್ಲ ಕಣೋ, ನನ್ನ ಫ್ರೆಂಡ್ದೆ, ಪೆಟ್ರೋಲ್ ಮಾತ್ರ ನಮ್ಮದು ಅಂತಾನೆ ಬಾಲ. ಏಯ್, ಪೆಟ್ರೋಲಾ? ಇದಕ್ಕೆ ಮಾಡೋ ಖರ್ಚಲ್ಲಿ ನಾವು ಟ್ರೈನಲ್ಲಿ ಎರಡೆರಡು ಸಲ ಬಂದು ಹೋಗ್ಬಹುದಾಗಿತ್ತು ನಾವು ಅಂತಾನೆ ಜೀವ. ನಾವೇ ಬರೋದಾಗಿದ್ರೆ ಟ್ರೈನ್ ಏನು, ಕೆಂಪಸ್ಸಲ್ಲೇ ಬರ್ಬೋದಾಗಿತ್ತು. ನಮ್ಮ ಜೊತೆಲಿ ಸೂಪರ್ ಸ್ಟಾರ್ ರಚನಾ ಇದ್ದಾರಲ್ಲೋ, ಅವರನ್ನು ಹಾಗೆಲ್ಲ ಪಬ್ಲಿಕ್ನಲ್ಲಿ ಕರ್ಕೊಂಡು ಬರೋದಕ್ಕಾಗುತ್ತಾ? ಜನ ಎಲ್ಲ ಬಂದು ಮುತ್ಕೊಂಡು ನಮ್ಮನ್ನು ಹೊರಗಡೆ ತಳ್ಳಿಬಿಡಲ್ವಾ ಅಂತಾನೆ ಬಾಲ. ನಿಜಾನೇ ಕಣೋ, ಆದರೂ ಖರ್ಚು ಯಾಕೋ ಜಾಸ್ತಿನೇ ಆಯಿತು ಅಂತಾನೆ ಜೀವ. ಆಗ ರಚನಾ ಬಂದು ಏನಂತೆ ಸಾಹೇಬ್ರದ್ದು ಅಂತಾಳೆ. ಅದೇನಿಲ್ಲ, ಔಟ್ ಆಫ್ ಸ್ಟೇಷನ್ನು, ಟೂರಿಸ್ಟ್ ಜಾಗ, ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಖರ್ಚು ಮಾಡಬೇಕು ಅಂತಿದ್ದ ಅಷ್ಟೇ ಅಂತಾನೆ ಬಾಲ. ದುಡ್ಡಿನ ಸಮಸ್ಯೆ ಏನಾದರೂ ಇದೆಯಾ ಅಂತಾಳೆ ರಚನಾ. ಸಮಸ್ಯೆ ಅಂತೇನಿಲ್ಲ ರಚನಾ, 10 ರೂಪಾಯಿ ಖರ್ಚು ಮಾಡೋ ಕಡೆ 8 ರೂಪಾಯಿ ಖರ್ಚು ಮಾಡಿ 2 ರೂಪಾಯಿ ಉಳಿಸಿದ್ರೆ ಮುಂದೆ ಕೃಷ್ಣನ ಭವಿಷ್ಯಕ್ಕೆ ಆಗುತ್ತಲ್ವಾ ಅಂತ ಅವನ ಯೋಚನೆ. ನಮ್ಮ ಕೃಷ್ಣ ಬೆಳೆದು ದೊಡ್ಡೋಳಾಗೋಷ್ಟರಲ್ಲಿ ಅವಳದೇ ಸ್ವಂತ ಮನೆ ಇರಬೇಕು ಅಂತ ಜೀವ ಕನಸು. ಈಗಲಿನ ಕಾಸ್ಟ್ಲಿ ಜೀವನದಲ್ಲಿ ಹೆಣ್ಮಗಳಿಗೆ ಓದಿಸೋದು, ಅವಳಿಗೆ ಮದುವೆ ಮಾಡೋದು, ನಿನ್ನ ಹತ್ರ ಏನಿದೆ ಅಂತ ಗಂಡಿನ ಮನೆಯವರು ಪ್ರಶ್ನೆ ಮಾಡದೇ ಇರೋ ರೀತಿ ಅವಳಿಗೇನಾದರೂ ಸೇರಿಸಿಡೋದು ತುಂಬ ಕಷ್ಟದ ಕೆಲಸ ರಚನಾ. ಹೆಣ್ಣು ಹೆತ್ತೋರಿಗೆ ಮಾತ್ರ ಗೊತ್ತಿರೋದು ಆ ಕೆಲಸ. ಅದಕ್ಕೆ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಉಳಿಸ್ಕೊಳ್ಳೋಕೆ ನೋಡ್ತಿರ್ತಾನೆ ಇವನು. ನೋಡೋರ ಕಣ್ಣಿಗೆ ಅವನೊಬ್ಬ ಕಂಜೂಸ್ ಥರ ಕಾಣಿಸ್ಬೋದು, ಆದರೆ ಅವನ ಹೆಗ್ಲ ಮೇಲಿರೋ ಜವಾಬ್ದಾರಿ ಹೊತ್ತಿರೋರಿಗೆ ಅವನೊಬ್ಬ ಪರ್ಫೆಕ್ಟ್ ತಂದೆಯಾಗಿ ಕಾಣಿಸ್ತಾನೆ ಅಂತಾನೆ ಬಾಲ. ಈ ಹೊಗಳೋ ಪ್ರೋಗ್ರಾಮ್ನ ಬಿಟ್ಟು ಬಂದು ಕೆಲಸ ನೋಡೋಣ ಅಂತಾನೆ ಜೀವ. ನಂತರ ಕಾರ್ ಡಿಕ್ಕಿನಲ್ಲಿರೋ ಲಗೇಜ್ನ ತೆಗೆಯುವಾಗ ಜೀವ ರಚನಾ ತಲೆಗೆ ಡಿಕ್ಕಿ ಹೊಡಿತಾನೆ. ಐ ಆಮ್ ಸೋ ಸಾರಿ ಅಂತಾನೆ ಜೀವ. ಇಟ್ಸ್ ಓಕೆ ಅಂತಾಳೆ ರಚನಾ. ಇಟ್ಸ್ ಓಕೆನಾ ಅಂತಾನೆ ಜೀವ. ಆಗ ರಚನಾ ಅಲ್ಲೇ ಕಾಲೆಡವಿ ಬೀಳೋಕೆ ಶುರುವಾಗ್ತಾಳೆ. ಜೀವ ಹಿಡ್ಕೊಂಡು ನಿಂತಿರ್ತಾನೆ. ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಆಗ ಬಾಲಕೃಷ್ಣ ಅಲ್ಲಿಗೆ ಬರ್ತಾರೆ. ಸಾರಿ ಯು ಗೈಸ್, ಕ್ಯಾರಿ ಆನ್, ನಾವು ಹೋಗಿ ರೂಮ್ ಬುಕ್ ಮಾಡಿ ಬರ್ತೀವಿ ಬಾ ಕೃಷ್ಣ ಅಂತ ಬಾಲ ಹೋಗ್ತಾನೆ. ರಚನಾ ನಾಚ್ಕೋತಾಳೆ. ಲೇ ಮಗ, ನಾನು ಬರ್ತೀನಿರೋ, ಅದು ನಮ್ಮ ಬಜೆಟಲ್ಲೇ ಇರಬೇಕು ಅಂತಾನೆ ಜೀವ. ಆಗ ರಚನಾ ಅವನ ಕೈನ ಹಿಡ್ಕೊಂಡು, ಅನ್ವಾಂಟೆಡ್ ಆಗಿ ಹಣನ ಖರ್ಚು ಮಾಡಬಾರ್ದು ಅನ್ನೋ ನಿಮ್ಮ ಪಾಲಿಸಿ ಕರೆಕ್ಟೇ, ಆದರೆ ಎಲ್ಲ ಸರ್ತಿ ಬಜೆಟ್ ನೋಡೋಕ್ಕಾಗಲ್ಲ ಅಂತಾಳೆ. ಅಂದರೆ ಅಂತಾನೆ ಜೀವ. ಮಲ್ಲಿಗೆ ಹೂಗೆ 50 ರೂಪಾಯಿ ಮೊಳ ಅಂತ ಥಿಂಕ್ ಮಾಡ್ತಾ ಕೂತ್ರೆ ನಿಮ್ಮ ಹೆಂಡತಿ ಸಂತೋಷನ ದೂರ ಮಾಡ್ದಂಗೆ ಅಂತಾನೆ ರಚನಾ. ಅರ್ಥ ಆಗಲಿಲ್ಲ ಅಂತಾನೆ ಜೀವ. ಎಲ್ಲ ಖರ್ಚು ಮಾಡಬೇಕು, ಅಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಉಳಿಸ್ಬೇಕು ಅಲ್ಲಿ ಉಳಿಸ್ಬೇಕು, ಇಲ್ಲಾಂದರೆ ಲೈಫ್ನ ಎಂಜಾಯ್ ಮಾಡೋಕ್ಕೆ ಆಗಲ್ಲ ಜೀವ. ಡೋಂಟ್ ವರಿ, ಇನ್ಮೇಲೆ ನಾನು ನಿಮಗೆ ಟ್ರೈನ್ ಮಾಡ್ತೀನಿ ಅಂತಾಳೆ ರಚನಾ. ಇಬ್ಬರು ಲಗೇಜನ್ನು ತಗೊಂಡು ಅಲ್ಲಿಂದ ಹೋಗ್ತಾರೆ. ಈಚೆ ತೇಜ, ಈ ವಿಡಿಯೋನ ಮೀಡಿಯಾದವರಿಗೆ ಲೀಕ್ ಮಾಡೋಣ, ಎಲ್ಲ ನ್ಯೂಸಲ್ಲೂ ಬರೋ ಹಾಗೆ ಮಾಡೋಣ, ಇಡೀ ಕರ್ನಾಟಕವೇ ನೋಡಲಿ ಅವರಿಬ್ಬರು ಎಂಥ ಫ್ರಾಡ್ ಕೆಲಸ ಮಾಡಿದ್ದಾರೆ ಅಂತ. ಅವಳ ಅಭಿಮಾನಿಗಳು ಅಂತ ಏನಿದಾರಲ್ಲ, ಅವರು ಅವಳನ್ನು ಮನೆ ಹತ್ರ ಹುಡ್ಕೊಂಡು ಹೋಗಿ ಆ ರಚನಂಗೂ ಜೀವಂಗೂ ಹೊಡಿಲಿಲ್ಲ ಅಂದರೆ ಕೇಳಿ ಅತ್ತಿಗೆ, ನಮ್ಮ ಕೈಗೆ ಮಸಿ ಅಂಟ್ಕೊಳ್ದೇನೆ ಅವರಿಬ್ಬರು ಮುಖಕ್ಕೆ ಮಸಿ ಬಳ್ದು ಬಿಡೋಣ. ಇದರಿಂದ ನಮಗೆ ಇನ್ನೂ ಒಂದು ಲಾಭ ಇದೆ. ಈ ನ್ಯೂಸ್ನ ಕೋರ್ಟ್ ಗಮನಿಸುತ್ತೆ. 420 ಕೆಲಸ ಮಾಡಿ ನಮ್ಮ ಕಣ್ಣಿಗೆ ಮಣ್ಣು ಎರ್ತಿದ್ದಾರೆ ಅಂತ ಇಬ್ಬರನ್ನು ಜೈಲಿಗೆ ಕಳಿಸ್ತಾರೆ ಅಂತಾನೆ ತೇಜ. ಚಿಕ್ಕಪ್ಪ, ಸೂಪರ್ ಐಡಿಯಾ ಇದು ಅಂತಾಳೆ ನಿಹಾರಿಕಾ. ಸೂಪರ್ ಐಡಿಯಾ ಅಲ್ಲ, ಇದು ಪಾಪರ್ ಐಡಿಯಾ. ಅವಳು ಮದುವೆ ವಿಷಯ ನ್ಯೂಸಲ್ಲಿ ಆಚೆ ಬಂತು ಅಂದರೆ ಪಬ್ಲಿಕ್ಕಲ್ಲಿ ಅವಳ ಇಮೇಜ್ ಖಾಲಿ ಆಗುತ್ತೆ. ಜೈಲಿಗೆ ಹೋದರೆ ಕೆರಿಯರ್ ಮುಗ್ದು ಹೋಗಿಬಿಡುತ್ತೆ. ಅಡ್ವಾನ್ಸ್ ಕೊಟ್ಟಿರೋ ಪ್ರೊಡ್ಯೂಸರ್ಸ್, ಸಿನಿಮಾ ಅರ್ಧಕ್ಕೆ ನಿಂತಿರೋ ಪ್ರೊಡ್ಯೂಸರ್ಸ್ನ ಸುಮ್ಮನೆ ಬಿಡ್ತಾರಾ? ನಮ್ಮನ್ನು ಗಲಾಟೆ ಮಾಡಿ ಮನೆ ಮಠನ ಬರ್ಸ್ಕೊಂಡು ಬಿಡಲ್ವಾ? ಅವಳಿಗೆ ಶಿಕ್ಷೆ ಕೊಡೋ ಉತ್ಸಾಹದಲ್ಲಿ ನಾವು ಬೀದಿಗೆ ಬಿಡಬೇಕಾ ಅಂತಾಳೆ ವಜ್ರೇಶ್ವರಿ. ಅಯ್ಯೋ ಬೇಡ ಅತ್ತಿಗೆ ಅಂತಾನೆ ತೇಜ. ಚಿನ್ನದ ಮೊಟ್ಟೆ ಇಡೋ ಕೋಳಿ ರಚನಾ. ಆ ಜೀವಾಗೆ ಏನು ಬಹುಮಾನ ಕೊಡಬೇಕೋ ಅದನ್ನು ಕೊಟ್ಟು ರಚನಾನ ಸೇಫಾಗಿ ನಾವು ಕರ್ಕೊಂಡು ಬರಬೇಕು. ಅವಳನ್ನು ಮತ್ತೆ ಸಿನಿಮಾದಲ್ಲಿ ದುಡಿಯೋಕೆ ಬಿಡಬೇಕು. ಅದೇ ನಮಗೆ ಬೆನಿಫಿಟ್ ಆಗೋದು ಅಂತಾಳೆ ವಜ್ರೇಶ್ವರಿ. ನೀವು ಏನೇ ಹೇಳಿ ಅತ್ತಿಗೆ, ಇನ್ನೂ 10 ಜನ್ಮ ಎತ್ತಿದ್ರು ನಿಮ್ಮಷ್ಟು ಬುದ್ಧಿವಂತಿಕೆ ನಮ್ಗೆ ಯಾರಿಗೂ ಬರೋದಿಲ್ಲ ಅಂತಾನೆ ತೇಜ. ದೊಡ್ಡಮ್ಮ, ನನ್ನನ್ನು ಹೀರೋಯಿನ್ ಆಗಿ ಮಾಡ್ತೀರಾ ಅಂತ ಪ್ರಾಮಿಸ್ ಮಾಡಿದ್ದೀರಾ? ರಚನೆಯಿಂದ ಮನೆಗೆ ಬಂದ ಮೇಲೆ ನನ್ನ ಮರೆಯಲ್ಲ ತಾನೆ ಅಂತಾಳೆ ನಿಹಾರಿಕಾ. ಆಗ ವಜ್ರೇಶ್ವರಿ ನಿಹಾರಿಕಾಗೆ ಮುತ್ತು ಕೊಟ್ಟು, ನೀನು ನನ್ನನ್ನು ಮಾತ್ರ ಅಲ್ಲ ಇಡೀ ಕುಟುಂಬನ ಕಾಪಾಡಿದ್ಯಾ, ನಾನು ಕೊಟ್ಟಿರೋ ಮಾತನ್ನು ನಡೆಸ್ಕೊಡ್ತೀನಿ. ತೇಜ, ಕಾರ್ ತೆಗಿ, ಅವರಿಗೆ ಇದೇ ಇವತ್ತು ಮಾರಿ ಹಬ್ಬ ಅಂತಾಳೆ ವಜ್ರೇಶ್ವರಿ.
ಈಚೆ ಮೀಸೆ ತಾತ ಜೀವ ಮನೆಗೆ ಬಂದು, ಅರೆ ಬೀಗ ಹಾಕಿಬಿಟ್ಟಿದೆಯಲ್ಲ, ಎಲ್ಲಿ ಹೋಗಿದ್ದಾರೆ ಇವರು ಅಂತ ವಾಪಸ್ ಹೋಗುವಾಗ ಸ್ಟೆಲ್ಲ ಬಂದು, ಯಾರು ನೀವು ಅಂತಾಳೆ. ಜೀವನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಮೀಸೆ ತಾತ. ಅಯ್ಯೋ ಯಾರೂ ಮನೆಯಲ್ಲಿ ಇಲ್ಲ, ಎಲ್ಲ ಟ್ರಿಪ್ ಹೋಗಿದ್ದಾರೆ ಅಂತಾಳೆ ಸ್ಟೆಲ್ಲ. ಎಲ್ಲಿಗೆ ಅಂತಾರೆ ಮೀಸೆ ತಾತ. ಗೋವಾ ಅಂತ ಬಾಲ ಹೇಳ್ದ, ಆದರೆ ನನಗೆ ಡೌಟು ಅಂತಾಳೆ ಸ್ಟೆಲ್ಲ. ಆಗ ಮೀಸೆ ತಾತಂಗೆ ತಾನು ಗೌರಿಪುರಕ್ಕೆ ಹೋಗು ಅಂತ ರಚನಾಗೆ ಹೇಳಿದ್ದು ನೆನಪಾಗುತ್ತೆ. ಈಚೆ ಜೀವ ನಿಂತ್ಕೊಂಡು ದೇವಸ್ಥಾನ ನೋಡ್ತಾ, ಅಮ್ಮ, ರಚನಾನ ನಿನ್ನ ಸನ್ನಿಧಾನಕ್ಕೆ ಕರ್ಕೊಂಡು ಬಂದಿರೋದೇ ಅವಳಿಗೆ ಕೊನೆಗೊಂದು ಪರೀಕ್ಷೆ ಇಡೋದಕ್ಕೆ. ಅದರಲ್ಲಿ ಅವಳು ಗೆದ್ರೆ ಅವಳಿಗೆ ನಾನು ಪ್ರಪೋಸ್ ಮಾಡ್ತೀನಿ, ಇಲ್ವಾ ನಾನು ಯೋಚನೆ ಮಾಡ್ತಿರೋದು ತಪ್ಪು ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ, ನಿರ್ಧಾರ ನಿಂದು ಅಂತ ಯೋಚನೆ ಮಾಡ್ತಾನೆ. ಅಲ್ಲೇ ಆಚೆ ರಚನಾ ನಿಂತ್ಕೊಂಡು ಕಣ್ಮುಚ್ಚಿ, ಅಮ್ಮ, ಜೀವ ಒಬ್ಬ ಒಳ್ಳೆ ವ್ಯಕ್ತಿ, ಅಂಥವ್ರ ಜೊತೆ ಇರೋದೇ ನನ್ನ ಪುಣ್ಯ. ಆದರೆ ಪ್ರತಿ ಸಲ ಇವ್ರ ಮುಖ ನಾನು ನೋಡಿದಾಗಲೂ ಇವ್ರ ಸಂತೋಷನ ನಾಶ ಮಾಡಿದವಳು ನಾನೇ ಅಲ್ವಾ ಅನ್ನೋ ಗಿಲ್ಟ್ ನನ್ನನ್ನು ಕಾಡ್ತಾನೇ ಇದೆ. ಮಾಧುರಿ ಬಗ್ಗೆ ಅವರಿಗೆ ಸತ್ಯ ಹೇಳೋ ತನಕ ನಾನಾಗಿರೋದಕ್ಕೆ ಆಗಲ್ಲ ಅಮ್ಮ. ಅದಕ್ಕೆ ಆಗಿದ್ದಾಗಿ ಹೋಗಲಿ ಅಂತ ನಿನ್ನ ಸನ್ನಿಧಾನದಲ್ಲೇ ನಡೆದಿರೋದನ್ನೆಲ್ಲ ಅವರಿಗೆ ಹೇಳಿಬಿಡ್ತೀನಿ. ನನ್ನನ್ನು ಅವ್ರು ಕ್ಷಮಿಸಿದ್ರು ಸಂತೋಷನೇ, ಶಿಕ್ಷೆ ಕೊಟ್ಟರು ಸಂತೋಷನೇ, ಎಲ್ಲವೂ ನಿನಗೆ ಬಿಟ್ಟಿದ್ದು ತಾಯಿ ಅಂತ ಯೋಚನೆ ಮಾಡ್ತಾಳೆ. ಜೀವ ಅಂತ ರಚನಾ ಕರೀತಾಳೆ. ಜೀವ, ನಿಮಗೊಂದು ವಿಷಯ ಹೇಳಬೇಕು ಅಂತಾಳೆ. ಹೇಳಿ ಅಂತಾನೆ ಜೀವ. ಅದು ನಾನು ಮಾಧುರಿ ಅನ್ನುವಾಗ ಬಾಲ ಜೀವ ಅಂತ ಬಂದು, ನೀವು ಇಲ್ಲಿದ್ದೀರಾ, ನಾವು ಅಲ್ಲೆಲ್ಲೋ ಹುಡುಕ್ತಿದ್ವಿ, ಇದು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಬುಕ್ ಮಾಡಿಸಿದ್ದೀನಿ ಕಣೋ, ಎಕ್ಸ್ಕ್ಯೂಸ್ ಮೀ, ನೀವಿಬ್ಬರು ಏನಾದರೂ ಪರ್ಸ್ನಲ್ಲಾಗಿ ಮಾತಾಡ್ಕೋತಿದ್ರಾ ಅಂತಾನೆ. ಹಾಗೇನಿಲ್ಲ ಮಗ, ಸುಮ್ಮನೆ ದೇವಸ್ಥಾನ ನೋಡ್ತಿದ್ವಿ ಅಂತಾನೆ ಜೀವ. ಮಾಧುರಿ ಬಗ್ಗೆ ಮನೇಲಿ ಹೇಳೋಕೆ ಹೋದಾಗಲೂ ತಡೆ ಬಂತು, ಈಗ ದೇವಸ್ಥಾನದಲ್ಲಿ ಕರೆಕ್ಟಾಗಿ ಅದೇ ಸಮಯಕ್ಕೆ ತಡೆ ಬಂದಿದೆ. ಅಲ್ಲಿಗೆ ಹರಕೆ ಮುಗಿಯೋ ತನಕ ಹೇಳೋದು ಬೇಡ ಅಂತಿದ್ದೀರಾ ಅಮ್ಮನವರು. ನಿಜಾನೇ ವಿಷಯ ಕೇಳಿದ ಮೇಲೆ ಜೀವ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ವಲ್ಲ, ಹರಕೆ ಮುಗಿದ ಮೇಲೆ ಹೇಳ್ತೀನಿ ಅಂತ ರಚನೆ ಯೋಚನೆ ಮಾಡ್ತಾಳೆ. ನೀವಿಬ್ಬರು ಮಾತಾಡ್ತೀರಿ ರಚನಾ, ನಾವು ಅಂತ ಬಾಲ ಹೇಳುವಾಗ, ಹಾಗೇನಿಲ್ಲ ಬಾಲ, ನಾನು ಬರ್ತೀನಿ, ನೀವು ಮಾತಾಡಿ ಅಂತ ಕೃಷ್ಣನ ಜೊತೆ ರಚನಾ ಹೋಗ್ತಾಳೆ. ಲೋ, ನಿಜ ಹೇಳೋ, ಏನೋ ಮಾತಾಡ್ತಿದ್ರಿ ಅಂತಾನೆ ಬಾಲ. ಏನೂ ಇಲ್ಲ, ಇಲ್ಲೇ ಇರೋದನ್ನೆಲ್ಲ ಊಹೆ ಮಾಡ್ಕೋಬೇಡ ಅಂತಾನೆ ಜೀವ. ಆಯ್ತಪ್ಪ, ನಾನು ಊಹೆ ಮಾಡ್ಕೊಳ್ಳಲ್ಲ, ಆದರೂ ನಾನು ಗಮನಿಸಿರೋ ಒಂದು ಪಾಯಿಂಟ್ ಹೇಳ್ತೀನಿ. ಮಾಧುರಿ ರಚನಾ ಬೇರೆ ಬೇರೆ ಆದರೂ ಅವರಿಬ್ಬರ ಯೋಚನೆಗಳು ಒಂದೇ. ಮಾಧುರಿಗೂ ಗೌರಿಪುರ ಅಂದರೆ ಇಷ್ಟ, ರಚನಾಗೂ ಗೌರಿಪುರ ಅಂದರೆ ಭಕ್ತಿ. ಮಾಧುರಿಗೂ ಇಷ್ಟ ದೇವತೆ ಇದೆ ಗೌರಮ್ಮನೆ, ರಚನಾಗೂ ಇಷ್ಟ ದೇವತೆ ಇದೆ ಗೌರಮ್ಮ ಅಂತಾನೆ ಬಾಲ. ಅಮ್ಮನವರು ಒಂದೇ ಉದ್ದೇಶದಿಂದಲೇ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಅಮ್ಮನವರ ಆ ಉದ್ದೇಶ ಏನು ಗೊತ್ತಾ, ನಿನ್ನ ರಚನಾ ಮದುವೆ. ನಮ್ಮ ಮಾಧುರಿ ಕೃಷ್ಣನಿಗೊಬ್ಬ ಅಮ್ಮ ಬೇಕು ಅಂತ ಬಯಸ್ತಿದ್ದಾಳೆ, ಅವಳು ರಚನಾನೇ ಅಂತ ಡಿಸೈಡ್ ಆಗಿದ್ದಾಳೆ. ಅದನ್ನು ಅಮ್ಮನವರು ಒಪ್ಕೊಂಡಿದ್ದಾರೆ ಜೀವ. ಅದಕ್ಕೆ ಅನಿರೀಕ್ಷಿತವಾಗಿ ಟೂರ್ ಅರೇಂಜ್ ಆಗಿದ್ದು ನಾವು ಇಲ್ಲಿಗೆ ಬಂದಿರೋದು. ಕೃಷ್ಣನಿಗೆ ರಚನಾ ಥರ ಒಬ್ಬ ಅಮ್ಮ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ, ಅವಳನ್ನು ಬಿಟ್ಟು ಕೃಷ್ಣ ಇರೋದು ಇಲ್ಲ. ಅವರಿಬ್ಬರು ಕಾಲ ಪೂರ್ತಿ ಒಂದಾಗಿರೋದು ಈಗ ನಿನ್ನ ಕೈನಲ್ಲಿದೆ. ರಚನಾನ ಮದುವೆ ಆಗುವ ಬಿಡು ಜೀವ ಅಂತಾನೆ. ಆಗ ಕೃಷ್ಣ ಬಂದು, ಅಮ್ಮನ ಮದುವೆ ಆಗಿಬಿಡು ಬೇಬಿ, ನನಗೆ ಅಮ್ಮ ಬೇಕು ಅಂತಾಳೆ. ಆಗ ಜೀವ ಕೃಷ್ಣನ ಎತ್ಕೊಂಡು, ಬೇಬಿ ಏನಾದರೂ ತಿಂದ್ಯಾ, ತಿಂದಿಲ್ವಾ, ಮಗ ಹತ್ರದಲ್ಲಿ ಒಳ್ಳೆ ಹೋಟೆಲ್ ಯಾವುದಾದ್ರೂ ಇದೆಯಾ, ಕಡಿಮೆ ರೇಟಲ್ಲಿ ಕ್ವಾಲಿಟಿ ಊಟ ಸಿಗುತ್ತಲ್ವಾ ಅಂತಾನೆ. ಅಜ್ಜಿಗೆ ಅರಿವೆ ಚಿಂತೆ ಆದರೆ ಮೊಮ್ಮಗಳಿಗೆ ಮೇಕಪ್ ಚಿಂತೆ, ಬಜೆಟ್ ಫ್ರೆಂಡ್ಲಿ ಹೋಟೆಲ್ನ ನೋಡ್ಕೊಂಡು ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಬಾಲ ಹೋಗ್ತಾನೆ. ಈಚೆ ತೇಜ ಜೀವ ಮನೆಗೆ ಬೀಗ ಹಾಕಿರೋದನ್ನು ನೋಡಿ ಕಾರಲ್ಲಿ ಕೂತಿದ್ದು ವಜ್ರೇಶ್ವರಿ ಹತ್ರ, ಅತಿಗೆ ಮನೆಗೆ ಬೀಗ ಹಾಕಿದೆ, ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅನಿಸುತ್ತೆ ಅಂತಾನೆ. ಹೌದಾ, ನಾನು 2 ಸಲ ಕಾಲ್ ಮಾಡಿದ್ದೆ ಅವಳಿಗೆ, ನನ್ನ ನಂಬರ್ ಬ್ಲಾಕ್ ಮಾಡಿದಾಳ ಅಂತ, ಕನೆಕ್ಟ್ ಆಗ್ತಿಲ್ಲ ಅಂತಾಳೆ ವಜ್ರೇಶ್ವರಿ. ನನ್ನ ನಂಬರ್ ಬ್ಲಾಕ್ ಮಾಡಿಲ್ಲ ದೊಡ್ಡಮ್ಮ, ಅವಳಿಗೆ ರಿಂಗ್ ಆಗ್ತಿದೆ ಆದರೆ ರಿಸೀವ್ ಮಾಡ್ತಿಲ್ಲ ಅಂತಾಳೆ ನಿಹಾರಿಕಾ. ಎಲ್ಲಿಗೆ ಹೋದ್ರು ಆಗಿದ್ರೆ ಅವರು ಅಂತಾಳೆ ವಜ್ರೇಶ್ವರಿ. ಆಗಷ್ಟೇ ಎಲ್ಲ ಬಂದು, ಮೇಡಮ್ ನೀವು ಸೂಪರ್ ಸ್ಟಾರ್ ರಚನಾ ಅವ್ರ ಮದರ್ ಅಲ್ವಾ, ನಿಮ್ಮನ್ನು ನ್ಯೂಸಲ್ಲಿ ತುಂಬ ಸಲ ನೋಡಿದ್ದೀನಿ, ಮಗಳನ್ನ ನೋಡೋಕೆ ಬಂದಿದ್ದೀರಾ ಅಂತಾಳೆ. ನೋಡಿ ಅವರೆಲ್ಲ ಹೊರಗೂ ಹಾಗೆ ಇದೆ, ಬಂದರೆ ನನ್ನ ನಂಬರ್ ಕೊಟ್ಟು ಕಾಲ್ ಮಾಡೋಕ್ಕೆ ಹೇಳಿ, ಸ್ವಲ್ಪ ಅರ್ಜೆಂಟ್ ಇದೆ, ಫೋನಿಗೆ ಸಿಗ್ತಿಲ್ಲ ಅವರು ಅಂತ ನಂಬರನ್ನು ಕೊಡ್ತಾಳೆ ನಿಹಾರಿಕಾ. ಸರಿ ಮೇಡಮ್ ಅಂತ ಅಷ್ಟೆಲ್ಲ ಹೋಗುವಾಗ ವಜ್ರೇಶ್ವರಿ, ಎಲ್ಲಿ ನೋಡಿ ನೀವೆಲ್ಲಿರೋದು ಅಂತಾಳೆ. ನಾನು ಇವ್ರ ನೈಬರ್, ಮೈ ಸೆಲ್ಫ್ ಸ್ಟೆಲ್ಲ, ಅದೇ ನನ್ನ ವಿಲ್ಲ ಅಂತಾಳೆ ಸ್ಟೆಲ್ಲ. ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ ಅಂತಾಳೆ ವಜ್ರೇಶ್ವರಿ. ಗೊತ್ತಿದೆ ಅಂತಾಳೆ ಸ್ಟೆಲ್ಲ. ಎಲ್ಲಿಗೆ ಹೋಗಿದ್ದಾರೆ ಅಂತಾಳೆ ನಿಹಾರಿಕಾ. ಗೋವಾಕ್ಕೆ ಅಂತಾಳೆ ಸ್ಟೆಲ್ಲ. ಗೋವಾ, ತೇಜ ನಾವು ಅಲ್ಲಿಗೆ ಹೋಗೋಣ, ಥ್ಯಾಂಕ್ ಯು ಸ್ಟೆಲ್ಲ, ಬರ್ತೀವಿ ಅಂತ ವಜ್ರೇಶ್ವರಿ ಹೋಗ್ತಾಳೆ. ಈಚೆ ದೇವಸ್ಥಾನದ ಕೆರೆ ಹತ್ರ ಜೀವ ನಿಂತ್ಕೊಂಡು ಮಾಧುರಿನ ನೆನ್ಪು ಮಾಡ್ಕೋತಾ ಇರ್ತಾನೆ. ಆಗ ಬಾಲ ಬಂದು, ಲೋ ಜೀವ, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ, ಈಗಲೇ ಕಾಲಿಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತಾದರೆ ಐರನ್ ಬಾಕ್ಸ್ ಆಗುತ್ತೆ, ನಿನಗೇನು ಕಾಲು ಸುಡ್ತಿಲ್ವಾ, ಬಾಯ್ ಸೈಡ್ಗೆ ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ದೆ, ಏನಾಯಿತು ಮಗ ಅಂತಾನೆ. ನಮಗೆ ಮದುವೆ ಆದರೆ ಗಂಡ ಹೆಂಡತಿ ಬಂದು
ಸೇವೆ ಸಲ್ಲಿಸ್ತೀವಿ ಅಂತ ಮಾಧುರಿ ಅಮ್ಮನವರಿಗೆ ಹರಕೆ ಹೊತ್ತಿದ್ಲಂತೆ. ಅದಕ್ಕೆ ಮದುವೆ ಆದ ಮಾರನೇ ದಿನನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ಲು. ಇಲ್ಲಿ ಬಂದು ಉರುಳು ಸೇವೆ ಮಾಡಿಸಿದ್ಲು. ಈ ದೇವಸ್ಥಾನ ಪರಿಚಯ ಮಾಡಿಸಿದ್ದು ಅವಳೇ. ನಾನಿವತ್ತು ಇಲ್ಲಿದ್ದೀನಿ, ಆದರೆ ನನ್ನ ಜೊತೆ ಅವಳಿಲ್ಲ ಅಂತಾನೆ ಜೀವ. ಆಗ ಕೃಷ್ಣ ಬೇಬಿ ಅಂತ ಬರ್ತಾಳೆ. ಅಮ್ಮ ಎಲ್ಲಿ, ನೀನೊಬ್ಳೆ ಬಂದ್ಯಾ ಅಂತಾನೆ ಜೀವ. ಅಮ್ಮ ಗುರುಗಳ ಜೊತೆ ಮಾತಾಡ್ತಿದ್ದಾಳೆ ಅಂತಾಳೆ ಕೃಷ್ಣ. ಗುರುಗಳ ಜೊತೆಗ ಅಂತಾನೆ ಜೀವ. ವಿಶೇಷವಾದ ಹರಕೆ ಅಂದರೆ ರಥೋತ್ಸವ. ನಿಮ್ಮಂಥ ದೊಡ್ಡ ಮನೆತನದವರೆಲ್ಲ ಹೆಚ್ಚಾಗಿ ಮಾಡೋದು ಅದನ್ನೇ ರಚನಾ ಅವರೇ. 1.5 ಲಕ್ಷ ಕಟ್ಬಿಟ್ರೆ ನಾವೇ ಹತ್ರ ಇದ್ದು ಎಲ್ಲ ಮಾಡಿಸ್ತೀವಿ. ನೀವು ಸಂಕಲ್ಪ ಮಾಡ್ಕೊಂಡು ಜೊತೆಗಿದ್ರೆ ಸಾಕು ಅಂತಾರೆ ಗುರುಗಳು. ನಾನು ಕೇಳ್ತಿರೋದು ದೊಡ್ಡ ದೊಡ್ಡ ಹರಕೆ ಅಲ್ಲ ಗುರುಗಳೇ, ಈ ಗುಡಿಗೆ ಬರೋ ಸಾಮಾನ್ಯ ಭಕ್ತರು ಸಲ್ಲಿಸೋ ಹರಕೆ ಬಗ್ಗೆ ಅಂತಾಳೆ ರಚನಾ. ಸಾಮಾನ್ಯ ಭಕ್ತರು ವಿವಿಧ ರೀತಿಯಲ್ಲಿ ಹರಕೆ ಕಟ್ಕೋತಾರೆ ತಾಯಿ. ಉದಾಹರಣೆಗೆ ಸಾಲ ಬಾಧೆ ಇರೋರು ದೇವರಿಗೆ ಪತ್ರ ಬರೆದು ಸಮರ್ಪಣೆ ಮಾಡ್ತಾರೆ. ಮಕ್ಕಳೇ ಇಲ್ಲದೆ ಇರೋರು ಅರಳಿ ಮರಕ್ಕೆ ಉಯ್ಯಾಲೆ ಕಟ್ಟಿ ಮಕ್ಕಳ ಭಾಗ್ಯ ಆಗಲಿ ಅಂತ ಬಿಟ್ಕೋತಾರೆ. ಆರೋಗ್ಯ ಸಮಸ್ಯೆ ಇರೋರು ಸಂಪೂರ್ಣವಾಗಿ ಆಸೆ ಆಗಲಿ ಅಂತ ಉರುಳು ಸೇವೆ ಮಾಡ್ತಾರೆ ಅಂತಾಳೆ ಗುರುಗಳು. ಆರೋಗ್ಯ ಸಮಸ್ಯೆಗೆ ಉರುಳು ಸೇವೆ ಮಾಡ್ತಾರಾ ಅಂತಾಳೆ ರಚನಾ. ಹೌದಮ್ಮ, ಆದರೆ ಈ ಬೇಸಿಗೆ ಕಾಲದಲ್ಲಿ ಯಾರೂ ಈ ಸೇವೆ ಮಾಡಲ್ಲಮ್ಮ ಅಂತಾರೆ ಗುರುಗಳು. ಯಾಕೆ ಅಂತಾಳೆ ರಚನಾ. ಇದು ಪೂರ್ತಿಯಾಗಿ ಕಲ್ಲಿನ ಪ್ರಾಂಗಣ ನೋಡಿ, ಪಾದ ಸುಡ್ತಾ ಇದೆ. ಸ್ವಲ್ಪ ಹೊತ್ತು ಹೋದರೆ ಕಾದಿರೋ ಹಂಚಿನ ಥರ ಆಗೋಗುತ್ತೆ. ನೆಲದಲ್ಲಿ ಉರುಳೋದಿರಲಿ, ನಡೆಯೋದೇ ಕಷ್ಟ, ಬೊಬ್ಬೆಗಳು ಬಂದ್ಬಿಡುತ್ತೆ ಅಂತಾರೆ ಗುರುಗಳು. ಪರವಾಗಿಲ್ಲ ಗುರುಗಳೇ, ನಾನು ಉರುಳು ಸೇವೆ ಮಾಡ್ತೀನಿ ಅಂತಾಳೆ ರಚನಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.